ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಮದರಿ ಗ್ರಾಮದ ಶ್ರೀ ಯಲ್ಲಾಲಿಂಗೇಶ್ವರ ಸಿದ್ದರಾಮೇಶ್ವರ ಪುಣ್ಯಾಶ್ರಮದ ಈ ಪುಣ್ಯ ತಾಣದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಕಡಿಕೋಳದ ಮಡಿವಾಳೇಶ್ವರರ ಮಹಾಪುರಾಣ ಕಾರ್ಯಕ್ರಮದ ಈ ಭವ್ಯ ವೇದಿಕೆಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಮ್ಮೆಲ್ಲರಿಗೂ ಸುಮಾರು 6-7 ದಿವಸಗಳಿಂದ ನಿರಂತರವಾಗಿ ಕಡಿಕೋಳದ ಮಡಿವಾಳೇಶ್ವರರ ಮಹಾಪುರಾಣವನ್ನು ನಿಮ್ಮೆಲ್ಲರ ಮನಮುಟ್ಟುವಾಗೆ ಹೇಳುತ್ತಿರುವಂಥ ಪೂಜ್ಯ ಚಂದ್ರು ಸ್ವಾಮಿಗಳವರಲ್ಲಿ ಭಕ್ತಿ ಸಂಗೀತ ಸೇವೆಯನ್ನು ಸಮರ್ಪಣೆ ಮಾಡಿರುವಂಥ ಕಲಾವಿದರಲ್ಲಿ ಈ ಶ್ರೀಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಈ ಮಹಾಮಠದ ಅಭಿವೃದ್ಧಿಯನ್ನು ಮಾಡುತ್ತಿರುವಂಥ ಶ್ರೀಮಠದ ಸಾಧು ಪರಂಪರೆಯ ಮಹಾರಾಜರಲ್ಲಿ ಒಬ್ಬರಾಗಿರುವಂಥ ಶಿವಕುಮಾರ್ ಸ್ವಾಮಿಗಳಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಮುಖ್ಯ ಅತಿಥಿಗಳಲ್ಲಿ, ಸಮಾರಂಭವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಶ್ರೀಮಠದ ಹಿರಿಯರಲ್ಲಿ, ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಸಮಸ್ತ ಮದರಿ ಗ್ರಾಮದ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಇದು ಲೈಟ್ ತೆಗಿಯಪ್ಪ, ಇದು ಒಂದು ಬಂದ್ ಮಾಡಿ. ಇವತ್ತು ಮದರಿ ಗ್ರಾಮದ ಶ್ರೀ ಯಲ್ಲಾಲಿಂಗೇಶ್ವರ ಮತ್ತು ಸಿದ್ದರಾಮೇಶ್ವರ ಮಹಾಮಠದಲ್ಲಿ ವಿಶೇಷವಾದಂಥ ಶ್ರಾವಣ ಮಾಸದ ಈ ಪವಿತ್ರವಾಗಿರುವಂಥ ಶ್ರಾವಣ ಮಾಸದಲ್ಲಿ ಕಡಿಕೋಳದ ಮಡಿವಾಳೇಶ್ವರರ ಮಹಾಪುರಾಣವನ್ನು ಪ್ರಾರಂಭ ಮಾಡಿ ಸುಮಾರು 7 ದಿವಸಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಅತ್ಯಂತ ಅವರ ಚರಿತ್ರೆ, ಅವರ ಲೀಲೆಯನ್ನು ನಿಮ್ಮೆಲ್ಲರ ಮನ ಮುಟ್ಟುವಾಗೆ ನಮ್ಮ ಚಂದ್ರ ಸ್ವಾಮಿಗಳು ಹೇಳ್ತಾ ಬಂದಿದ್ದಾರೆ. ಬಹುಶಃ ಇವತ್ತು ಮದರಿ ಗ್ರಾಮದಲ್ಲಿ ಈ ಮಹಾಮಠದ ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆಯುವಂಥ ಈ ಎಲ್ಲ ಸಮಾರಂಭವನ್ನು ನೋಡಿದಾಗ ಎಷ್ಟು ಸಂತೋಷ ಮತ್ತು ಎಷ್ಟು ಆನಂದವನ್ನು ಉಂಟಾಗ್ತದೆ ಅಂದರೆ, ಬಹುಶಃ ನಾನು 10ನೇ ತಾರೀಕು ಬರುವಂಥ ಕಾರ್ಯಕ್ರಮ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ಇವತ್ತೇ ಬರಬೇಕಾದಂಥ ಪ್ರಸಂಗವನ್ನು ಬಂತು. ನಮ್ಮ ಮಹಾರಾಜರಿಗೆ ಎಲ್ಲ ಹಿರಿಯರಿಗೆ ಹೇಳಿದಂಥ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳಿದಾಗ ಅವರೆಲ್ಲರೂ ಒಂದು ಮಾತನ್ನು ಹೇಳಿದ್ರು, ಶರಣರು ಬರೋ ಯಮಗೆ ಪ್ರಾಣ ಜೀವಾಳವಯ್ಯ,
ಬಸವಣ್ಣನ ತತ್ವದ ತಳಹದಿಯ ಮೇಲೆ ನೀವು ಅಂದೇ ಬರಬೇಕು ಹಿಂದೆ ಬರಬೇಕು ಅನ್ನುವಂಥ ಬೇಡಿಕೆ ನಮ್ಮದಿಲ್ಲ. ನೀವು ಮನಸ್ಸಾರೆ ಎಂದು ಬರ್ತೀರಿ ಅಂದೇ ಮದರಿ ಗ್ರಾಮಕ್ಕೆ ಕಲ್ಯಾಣ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಹೀಗಾಗಿ ಇವತ್ತು ನಾನು ಮದರಿ ಗ್ರಾಮಕ್ಕೆ ಇಲ್ಲಿ ಬಂದು ಈ ಭಕ್ತ ಸ್ತೋಮ ನಿಮ್ಮೆಲ್ಲರ ಭಕ್ತಿ ಭಾವನೆಯನ್ನು ನೋಡಿದಾಗ ನನಗೊಂದಿಷ್ಟು ಅನುಮಾನ ಇತ್ತು. ಏನು ಅಂದರೆ 10ನೇ ತಾರೀಕು ಬರುವಂಥ ಕಾರ್ಯಕ್ರಮ ನಿಗದಿಯಾಗಿದೆ. ಆದರೆ ಇವತ್ತು ಅಚಾನಕ್ಕಾಗಿ ಈ ಕಾರ್ಯಕ್ರಮ ನಿಗದಿಯಾಗಿ ನಾನು ಇವತ್ತು ಮದರಿಗೆ ಹೊರಟಿದ್ದೇನೆ. ಮದುವೆ ಒಳಗಡೆ ಅಷ್ಟೊಂದು ಸಂಖ್ಯೆಯ ಭಕ್ತರು ಸೇರ್ತಾರೋ ಇಲ್ಲೋ ಅನ್ನುವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಎಲ್ಲೋ ಇತ್ತು. ಆದರೆ ಇವತ್ತು ಈ ಭಕ್ತ ಸ್ತೋಮದ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆಯುವಂಥ ಈ ಸಮಾರಂಭವನ್ನು ನೋಡಿದ್ರೆ ಬಹುಶಃ ನನಗನ್ನಿಸ್ತದೆ ಎಷ್ಟೊಂದು ಜಾಗ್ರವಾಗಿರುವಂಥ ಗುರು ಶ್ರದ್ಧೆಯನ್ನಿಟ್ಕೊಂಡು ಭಕ್ತರು ಇಲ್ಲಿ ಕೂಡುವಂಥ ಈ ಸಂದರ್ಭವನ್ನು ನೋಡಿದಾಗ ನಿಜವಾಗಿಯೂ ಕೂಡ ನನಗೆ ಅನ್ನಿಸ್ತಕ್ಕಂಥದ್ದು ಏನು ಅಂದರೆ ನಾನು ಮದರಿಯಲ್ಲಿಲ್ಲ, ಮುಗುಳುಕೋಡು ಮಠದಲ್ಲಿದ್ದೀನಿ ಅನ್ನುವಂಥ ಭಾವನೆ ಬರ್ತಾಯಿದೆ. ಎಷ್ಟು ಗುರುವಿನ ಮೇಲೆ ನಿಷ್ಠೆ, ಭಕ್ತಿ, ಶ್ರದ್ಧೆಯನ್ನು ಇಟ್ಟಿರುವಂಥ ಈ ಗ್ರಾಮದ ಭಕ್ತರು ನಿಜವಾಗಿಯೂ ಕೂಡ ಮದರಿ ಗ್ರಾಮದ ಭಕ್ತರ ಭಕ್ತಿ ಎಂಥ ಶ್ರೇಷ್ಠವಾದಂಥದ್ದು ಇದೆ ಅಂದರೆ ಮದರಿ ಗ್ರಾಮದ ಭಕ್ತರ ಭಕ್ತಿ ಅದು ಮಾದರಿಯ ಭಕ್ತಿ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಮಾದರಿ ಅಂತಂದರೆ ಇನ್ನೊಬ್ಬರಿಗೆ ಅದು ಪರಿಚಯಿಸಿಕೊಳ್ಳುವಂಥ ತನ್ನದೇ ಆಗಿರುವಂಥ ಘನತೆ, ಗೌರವ, ವ್ಯಕ್ತಿತ್ವವನ್ನು ಹೊಂದಿರುವಂಥದಕ್ಕೆ ಏನಂತಾರೆ ಅಂದರೆ ಮಾದರಿ ಅಂತ ಕರೀತಾರೆ. ಹಾಗಾಗಿ ಇವತ್ತು ಬಹುಶಃ ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ ಭಕ್ತಿ ನಶಿಸಿ ಹೋಗಿದೆ, ಭಕ್ತಿ ಮರೆಯಾಗಿ ಹೋಗಿದೆ, ಭಕ್ತಿ ಬಹಳಷ್ಟು ಕಡಿಮೆ ಆಗಿದೆ ಅನ್ನುವಂಥ ಮಾತನ್ನು ಅನೇಕ ಜನ ಅನೇಕ ಒಂದು ವೇದಿಕೆ ಮೇಲೆ ಹೇಳ್ತಕ್ಕಂಥದ್ದು ನಾವು ಕೇಳಿದ್ದೇವೆ. ಆದರೆ ಇವತ್ತು ಮದರಿ ಗ್ರಾಮದಲ್ಲಿ ನಡೆದಂಥ ಈ ಸಮಾರಂಭ ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿದ್ರೆ ಭಕ್ತಿ ಅನ್ನುವಂಥದ್ದು ಕಡಿಮೆ ಆಗಿದೆ, ನಶಿಸಿ ಹೋಗಿದೆ, ಮರೆಯಾಗಿದೆ ಅನ್ನುವಂಥ ವ್ಯಕ್ತಿಗಳಿಗೆ ಒಂದು ಸಲ ಮದರಿ ಗ್ರಾಮಕ್ಕೆ ತಂದರೆ ಸಾಕು, ಅವರೆಲ್ಲರೂ ಎದೆ ತಟ್ಟಿ ಒಪ್ಕೊತಾರೆ ಮದರಿಯಲ್ಲಿ ಇನ್ನೂ ಭಕ್ತಿ ಜೀವಂತ ಇದೆ ಅನ್ನುವಂಥದ್ದು. ಬಹಳ ಅರ್ಥಪೂರ್ಣವಾಗಿರುವಂಥ ಈ ಸಮಾರಂಭ, ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಶಿವಕುಮಾರ್ ಅಂತೂ ಭಾಳಷ್ಟು ಶ್ರದ್ಧೆ ಅಭಿಮಾನದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಗ್ರಾಮದ ಕೆಲವೊಂದು ಪ್ರಮುಖ ಭಕ್ತರು ಕೂಡ ಅಷ್ಟೇ ನಿಷ್ಠೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಬಹುಶಃ ಕಳೆದ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ನನಗೆ ಬೇರೆ ಕಾರಣದಿಂದ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅನೇಕ ಜನರಿಗೆ ಒಂದು ಆತಂಕದ ಮನೋಭಾವನೆ ಏನಿತ್ತು ಅಂದರೆ ಕಳೆದ ವರ್ಷವೂ ಕೂಡ ಗುರುಗಳು ಬರಲಿಲ್ಲ, ಈ ವರ್ಷವೂ ಕೂಡ ಬರ್ತಾರೋ ಇಲ್ಲೋ ಅನ್ನುವಂಥ ಆತಂಕ ಭಾಳ ಜನರಲ್ಲಿ ಇತ್ತು. ಆದರೆ ಕಳೆದ ವರ್ಷ ಬರಬೇಕಾದಂಥ ಸಂದರ್ಭದಲ್ಲಿ ಏನೋ ಒಂದು ಕಾರಣದಿಂದ ನನಗೆ ಈ ಸಮಾರಂಭಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಗುರುಗಳು ಮದರಿ ಗ್ರಾಮಕ್ಕೆ ಬಂದರೆ ಮಾತ್ರ ಗುರುಗಳ ಆಶೀರ್ವಾದ ಆಗ್ತದೆ, ಗುರುಗಳು ಇಲ್ಲಿಗೆ ಬಂದರೆ ಮಾತ್ರ ಭಕ್ತರಿಗೆ ಕಲ್ಯಾಣ ಆಗ್ತದೆ ಅನ್ನೋದಕ್ಕಿಂತನೂ ನಾವು ಅವತ್ತಿನ ದಿನ ಶಾರೀರಿಕವಾಗಿ ಇಲ್ಲಿಗೆ ಬರಲಿಕ್ಕೆ ಆಗಿಲ್ಲ. ಆದರೆ ಮುಗುಳು ಕೊಡದ ದಿವ್ಯ ಶಕ್ತಿಯ ಒಂದು ಆಶೀರ್ವಾದದ ಶ್ರೀರಕ್ಷೆ ಅವತ್ತಿನ ದಿನ ಎಲ್ಲಿಯಾದರೂ ಇತ್ತು ಅಂದರೆ ಅದು ಮದರಿ ಗ್ರಾಮದ ಭಕ್ತರ ಮೇಲೆ ಇತ್ತು ಅನ್ನುವಂಥದ್ದು. ಹೇಗೆ ಮೀನಿನ ಮರಿ ನೀರಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟೆಷ್ಟೋ ದೂರದಲ್ಲಿ
ಆ ಮೀನು ಒಂದು ಕಡೆ ಇರ್ತದೆ, ಮರಿ ಒಂದು ಕಡೆ ಇರ್ತದೆ. ಆ ತಾಯಿ ಆ ಮಗುವಿಗೆ ಒಂದು ಸಲ ನೆನೆಸಿ, ನನ್ನ ಮರಿ ಊಟ ಮಾಡೈತೆ ಇಲ್ಲೋ, ನನ್ನ ಮರಿ ಹೊಟ್ಟೆ ತುಂಬೈತೆ ಇಲ್ಲೋ ಅಂತ ತಿಳ್ಕೊಂಡು ಒಂದು ಸಲ ಆ ಮರಿಯ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಆ ಮೀನ ತಾಯಿ ಒಂದು ಕಡೆ ಇರ್ತದೆ, ಮರಿ ಒಂದು ಕಡೆ ಇರ್ತದೆ. ಆ ತಾಯಿ ಅಲ್ಲಿ ಬರೇ ಆ ಮಗುವಿನ ಹಸುವಿನ ನೆನಪು ಮಾಡಿಕೊಂಡ್ರೆ ಸಾಕು, ಆ ಮರಿಯ ಹೊಟ್ಟೆಯನ್ನು ತುಂಬುತ್ತದೆ ಅನ್ನುವಂಥದ್ದು ಇದು ಭಗವಂತ ಸೃಷ್ಟಿಸಿರುವಂಥ ಪ್ರಕೃತಿಯಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿ ಇರ್ತಕ್ಕಂಥದ್ದು. ಹಾಗೆ ಇವತ್ತು ಮಧುರೆ ಗ್ರಾಮದ ಭಕ್ತರು ಎಲ್ಲೇ ಇರಲಿ, ಗುರುಗಳು ಎಲ್ಲೇ ಇರಲಿ, ಮಧುರೆ ಗ್ರಾಮದ ಭಕ್ತರ ಬಗ್ಗೆ ಒಂದು ಕ್ಷಣ ಆಲೋಚನೆ ಮಾಡಿ ಅವರ ಬಗ್ಗೆ ಒಂದಿಷ್ಟು ಮನಸ್ಸಿನಲ್ಲಿ ಒಂದಿಷ್ಟು ಒಳ್ಳೆಯ ಭಾವನೆಯನ್ನು ಅಲ್ಲೇ ಕೂತು ಹಚ್ಚಿದರೆ ಸಾಕು. ಅದು ನೇರವಾಗಿ ಎಲ್ಲಿಗೆ ಬಂದು ತಲುಪ್ತದೆ ಅಂತ ಕೇಳಿದ್ರೆ ಮಧುರೆ ಗ್ರಾಮದ ಭಕ್ತರ ಮನೆ ಮನೆಗೆ ಬಂದು ತಲುಪ್ತದೆ. ಅಂಥ ಶಕ್ತಿ ಸಾಮರ್ಥ್ಯ ಗುರು ಪರಂಪರೆಯಲ್ಲಿದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಹೇಗಿದೆ ಅಂತಂದರೆ, ವೇದಿಕೆಗೆ ಬಂದರೆ ಬಂದಂಗೆ, ಊರಿಗೆ ಬಂದರೆ ಬಂದಂಗೆ ಅನ್ನುವಂಥ ಭಾವನೆ ಅನೇಕ ಜನರಲ್ಲಿದೆ. ಆದರೆ ಅದು ಗುರು ಶಿಷ್ಯರ ಆಂತರಿಕ ಸಂಬಂಧ ಹೇಗಿರ್ತದೆ ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದಂಥ ಒಂದು ಶಕ್ತಿ ಅಂದರೆ ಅದು ದೈವತ್ವದ ಶಕ್ತಿ ಅಂತ ಕರೀತಾರೆ. ಹಾಗಾಗಿ ಆ ದೈವತ್ವದ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಮುಗುಳುಕೋಡು ಜಿಡ್ಗ ಭವ್ಯ ಪರಂಪರೆ ಮತ್ತು ದೈವತ್ವದ ಭಕ್ತಿಯನ್ನು ಹೊಂದಿರತಕ್ಕಂಥ ಶ್ರೇಷ್ಠ ಶಿಷ್ಯರು ಯಾರಾದರೂ ಆಗಿದ್ದರೆ ಅದು ಮಧುರೆ ಗ್ರಾಮದ ಭಕ್ತರು ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳ್ತೇನೆ. ಹೀಗಾಗಿ ಇವತ್ತು 360 ಮಠಗಳು, 5 ರಾಜ್ಯಗಳಲ್ಲಿ 360 ಮಠ ಕಾರ್ಯಕ್ರಮಕ್ಕೆ ಹೋಗಬಾರ್ದು, ಅಲ್ಲಿ ಭಕ್ತರಿಗೆ ಕಾಣಬಾರ್ದು, ಅಲ್ಲಿ ಆ ಭಕ್ತರ ವೈಭವದ ಒಂದು ಸ್ವಾಗತವನ್ನು ಸ್ವೀಕರಿಸಬಾರ್ದು ಅನ್ನುವಂಥ ಆ ಭಾವನೆಯಿಂದ ಬಂದಿಲ್ಲ ಅನ್ನೋದಕ್ಕಿಂತನೂ ಅನೇಕ ಕಾರಣಗಳಿಂದ, ಅನೇಕ ಮಠದ ಒತ್ತಡ, ಮಠದ ಸಮಸ್ಯೆಗಳು, ಮಠದ ಒಂದು ಜವಾಬ್ದಾರಿ ಇರೋದರಿಂದ ಕೆಲವೊಂದು ಸಲ ಕಾರ್ಯಕ್ರಮದಲ್ಲಿ ಏರುಪೇರು ಆಗ್ತದೆ, ಹಿಂದೆ ಮುಂದೆ ಆಗ್ತದೆ. ಹಾಗಾಗಿ ಯಾವ ಭಕ್ತರು ಕೂಡ ಅನ್ಯತಾ ಭಾವಿಸುವಂಥ ಅವಶ್ಯಕತೆ ಇಲ್ಲ. ಮುಗುಳುಕೋಟದ ಗುರುಗಳು ಎಲ್ಲಿಯಾದರೂ ಇರಲಿ, ಅವರು ಯಾವುದೇ ಒಂದು ದೂರ ಪ್ರದೇಶದಲ್ಲಿ ಇದ್ದರೂ ಕೂಡ ಆ ದಿವ್ಯ ಶಕ್ತಿ ಭವ್ಯ ಪರಂಪರೆಯ ಗುರುಗಳ ಅಮರವಾಗಿರುವಂಥ ಆತ್ಮ ಅದು ಜೀವಂತವಾಗಿ ಮಧುರೆ ಗ್ರಾಮದಲ್ಲಿ ಈ ಮಠದಲ್ಲಿ ಯಾವಾಗಲೂ ಕೂಡ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾದಂಥ ಕಾರ್ಯಕ್ರಮ, ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇವತ್ತು ಕಡಿಕೋಳದ ಮಡಿವಾಳೇಶ್ವರರ ಮಹಾಪುರಾಣ, ಅದು ಭಾಳ ಅದ್ಭುತವಾಗಿರುವಂಥ ಪುರಾಣ. ಅದು ಹೇಗೆ ಪುರಾಣ ಅಂತಂದರೆ, ಕಡಿಕೋಳದ ಮಡಿವಾಳಪ್ಪ ಅಂತಂದರೆ ಇದ್ದಕ್ಕಿದ್ದಂಗೆ ಹೇಳ್ತಕ್ಕಂಥ ಪುರಾಣ. ಅಂದರೆ ಯಾವುದೇ ರೀತಿ ಶಬ್ದಕ್ಕೆ ಬಣ್ಣ ಹಚ್ಚಿ ಹೇಳುವಂಥ ಪುರಾಣ ಕಡಿಕೋಳ ಮಡಿವಾಳಪ್ಪನ ಪುರಾಣ ಅಲ್ಲ. ಕಡಿಕೋಳ ಮಡಿವಾಳಪ್ಪನ ಪುರಾಣ ಅದು ವ್ಯಾವಹಾರಿಕ ಸತ್ಯವಾಗಿರುವಂಥ ಪುರಾಣ ಅಲ್ಲ, ಅದು ವಾಸ್ತವಿಕವಾದಂಥ ಪುರಾಣ, ವಾಸ್ತವಿಕ ಸತ್ಯ ಇರುವಂಥ ಪುರಾಣ. ವ್ಯಾವಹಾರಿಕ ಅಂದರೆ ಏನು, ವಾಸ್ತವಿಕ ಅಂದರೆ ಏನು? ವ್ಯಾವಹಾರಿಕ ಮತ್ತು ವಾಸ್ತವಿಕದ ಮಧ್ಯದಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ. ವ್ಯಾವಹಾರಿಕ ಅಂತಂದರೆ ಅದು ಒಂದು ಉದಾಹರಣೆ ರೂಪದಲ್ಲಿ ನಿಮಗೆ ಹೇಳಬೇಕು ಅಂತಂದರೆ, ಈಗ ನಿಮ್ಮ ಮನೆಯೊಳಗಡೆ ನಿಮ್ಮ ಮಕ್ಕಳ ಒಂದು ಹುಟ್ಟುಹಬ್ಬವನ್ನು ಮಾಡ್ತೀರಿ. ಹುಟ್ಟುಹಬ್ಬವನ್ನು ಮಾಡಿದಾಗ ಹುಟ್ಟಿದ ದಿನ ಒಂದಿಷ್ಟು ಸಿಹಿಯನ್ನು ಹಂಚಿ, ಕೇಕನ್ನು ಕಟ್ ಮಾಡಿ, ಸುತ್ತಿರುವಂಥ ಬೇಕಾದಂಥವರಿಗೆ, ನಿಮ್ಮ ಬೀಗರು, ನೆಂಟರು, ಗೆಳೆಯರಿಗೆ ಬೇಕಾದಂಥವ್ರಿಗೆಲ್ಲ ಕರೆದು ನಿಮ್ಮ ಮಗನ ಹುಟ್ಟುಹಬ್ಬವನ್ನು ಮಾಡ್ತೀರಿ. 10 ವರ್ಷ, 15 ವರ್ಷ, 20 ವರ್ಷದ ಹುಟ್ಟುಹಬ್ಬವನ್ನು ಮಾಡ್ತೀರಿ. ಆ ಹುಟ್ಟುಹಬ್ಬವನ್ನು ಬಂದು ಅವರೆಲ್ಲರೂ ಸಿಹಿಯನ್ನು ತಿಂತಾರೆ, ಕೇಕ್ ಕಟ್ ಮಾಡ್ತಾರೆ, ಸಂಭ್ರಮಾಚರಣೆಯನ್ನು ಮಾಡ್ತೀರಿ. ಅದೆಲ್ಲ ಒಂದು ವೈಭವದ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ನಡೀತದೆ. ನಿಮ್ಮ ಮಗನ ಹುಟ್ಟುಹಬ್ಬ 10ನೇ ವರ್ಷದ ಹುಟ್ಟುಹಬ್ಬ.
10ನೇ ವರ್ಷದ ಹುಟ್ಟುಹಬ್ಬ ಇರ್ತಕ್ಕಂಥದ್ದು ಇದು ವ್ಯಾವಹಾರಿಕ ಸತ್ಯ. ನಿಮ್ಮ ಮಗನ ಹುಟ್ಟುಹಬ್ಬ 10ನೇ ವರ್ಷದ್ದು ಇರ್ತಕ್ಕಂಥದ್ದು ಇದು ವ್ಯಾವಹಾರಿಕ ಸತ್ಯ. ಅವ ಹುಟ್ಟಿ 10 ವರ್ಷ ಆಯಿತು, 10 ವರ್ಷದ ಹುಟ್ಟುಹಬ್ಬ ನೀವು ಮಾಡ್ತೀರಿ, ಇದು ವ್ಯಾವಹಾರಿಕ ಸತ್ಯವಾಗಿರುವಂಥದ್ದು. ಆದರೆ ಇನ್ನೊಂದು ವಾಸ್ತವಿಕವಾದಂಥ ಸತ್ಯ ಒಂದಿದೆ. ಅದೇನು ಅಂತ ಕೇಳಿದ್ರೆ, ನಿಮ್ಮ ಮಗ ಸಾವಿಗೆ 10 ವರ್ಷ ಸಮೀಪ ಆದ ಅನ್ನುವಂಥದ್ದು ಏನೈತಲ್ಲ, ಇದು ವಾಸ್ತವಿಕ ಸತ್ಯ. ಅವನಿಗೆ 10 ವರ್ಷ ಆಗಿದ್ದು ಅದು ವ್ಯಾವಹಾರಿಕ ಸತ್ಯ. ಹುಟ್ಟೆನ್ನ 10 ವರ್ಷ ಆಗೈತಿ, ಅದು ವ್ಯಾವಹಾರಿಕ ಸತ್ಯ. ಆದರೆ ಅವನು 10 ವರ್ಷ ಸಾವಿಗೆ ಸಮೀಪ ಆದ ಅನ್ನುವಂಥದ್ದು ಏನೈತಲ್ಲ, ಅದು ವಾಸ್ತವಿಕ ಸತ್ಯ. ಹಾಗಾಗಿ ವ್ಯಾವಹಾರಿಕ ಸತ್ಯ ಮತ್ತು ವಾಸ್ತವಿಕ ಸತ್ಯದ ಮಧ್ಯದಲ್ಲಿ ಇರ್ತಕ್ಕಂಥ ಅಂತರ ಭಾಳ ಇದೆ. ಹಾಗಾಗಿ ಅನೇಕ ಪುರಾಣಗಳು, ಅನೇಕ ಮಹಾತ್ಮರ ಪುರಾಣಗಳು ಎಲ್ಲರೂ ಬರೆದಿದ್ದಾರೆ. ಆದರೆ ಆ ಪುರಾಣನೇ ಬೇರೆ, ಕಡಿಕೋಳ ಮಡಿವಾಳಪ್ಪನ ಪುರಾಣನೇ ಬೇರೆ. ಕಡಿಕೋಳ ಮಡಿವಾಳಪ್ಪನ ಪುರಾಣ ಕೇಳಬೇಕು ಅಂದರೆ ಎದೆ ಗಟ್ಟಿ ಇರಬೇಕು. ಎದೆ ಗಟ್ಟಿ ಇದ್ದಾಗ ಮಾತ್ರ ಆ ಪುರಾಣ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಐತಿ. ಅಂಥ ಒಂದು ಪುರಾಣವನ್ನು, ಗಟ್ಟಿ ಇರುವಂಥ ಪುರಾಣವನ್ನು ಮಧುರೆ ಗ್ರಾಮದ ಭಕ್ತರು ಈ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಕೇಳಿದ್ರೆ, ಬಹುಶಃ ಇಂಥ ಪುರಾಣ ಯಾರಿಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ, ಗಟ್ಟಿ ಇರುವಂಥ ಪುರಾಣ ಯಾರಲ್ಲಿ ಭಕ್ತಿ ಗಟ್ಟಿ ಇರ್ತದ ಅಂಥಲ್ಲಿ ಮಾತ್ರ ಇಂಥ ಪುರಾಣ ನಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆಯನ್ನು ಈ ಸಮಾರಂಭಕ್ಕೆ ತಾವೆಲ್ಲರೂ ಭಕ್ತಿಯಿಂದ ಇಲ್ಲಿ ಬಂದು ನಿಮ್ಮ ಭಕ್ತಿ ಭಾವನೆಯನ್ನು ಸಮರ್ಪಣೆ ಮಾಡಿದಿರಿ. ಸಿದ್ಧರಾಮ ಶಿವಯೋಗಿಗಳು, ಯಲ್ಲಾಲಿಂಗ ಪ್ರಭುಗಳು ಈ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಒಂದು ಮಹಾನ್ ಚೇತನ ಶಕ್ತಿಯಾಗಿ ನಾಡಿಗೆ ತಮ್ಮ ಆಶೀರ್ವಾದದ ಬೆಳಕನ್ನು ನೀಡಿರ್ತಕ್ಕಂಥವ್ರು. ಹಾಗಾಗಿ ಅಂಥವರ ಹೆಸರಿನಲ್ಲಿ ಈ ಒಂದು ಮಠವನ್ನು ಸ್ಥಾಪನೆ ಮಾಡಿ ಸುಮಾರು ವರ್ಷಗಳಿಂದ ಇಲ್ಲಿ ನಿರಂತರವಾದಂಥ ಒಂದು ಅನ್ನದಾಸೋಹ ಮತ್ತು ಅನುಭವವನ್ನು ಮಾಡ್ತಕ್ಕಂಥದ್ದು, ಭಕ್ತರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಪುಣ್ಯ ತಾಣ ಮಧುರೆ ಗ್ರಾಮದಲ್ಲಿ ಆಗಿದೆ ಅಂತಂದರೆ, ಮುಂದೆ ಬರುವಂಥ ದಿನದಲ್ಲಿ ಮಧುರೆ ಗ್ರಾಮದ ಮಠ 2ನೇ ಮುಗುಳುಕೋಡು ಮಠ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾದಂಥ ತಾಯಿಯಂದಿರು, ಎಲ್ಲ ಶರಣ ಬಂಧುಗಳು, ಭಾಳಷ್ಟು ಜನ ಭಕ್ತಿಯಿಂದ ಇಲ್ಲಿ ಕೂಡಿರ್ತಕ್ಕಂಥದ್ದು. ಬಹುಶಃ ಮಧುರೆ ಗ್ರಾಮದ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. 2 ವರ್ಷಗಳ ಹಿಂದೆ ಈ ಮಧುರೆ ಗ್ರಾಮಕ್ಕೆ ಬಂದಾಗ, ಬಹುಶಃ ನಾನು ಮಠಕ್ಕೆ ಪೀಠಾಧಿಪತಿಯಾಗಿ 25 ವರ್ಷ ಆಯಿತು. ಎಷ್ಟು ಉದ್ದ, ಇಷ್ಟು ದೂರ ಇರುವಂಥ ಮೆರವಣಿಗೆ ಅದು ಎಲ್ಲಿ ಆಗಿರಲಿಲ್ಲ. ಅದು ಆಗಿರುವಂಥದ್ದು ಒಂದೇ ಊರಾಗ, ಅದು ಮಧುರೆ ಗ್ರಾಮದಾಗ. ಎಲ್ಲಿ ಊರ ಪ್ರಾರಂಭದಿಂದ ಮೆರವಣಿಗೆ ಚಾಲೂ ಆಗಿದ್ದು ಮಠದವರೆಗೆ ಮೆರವಣಿಗೆ ಬಂತು. ಅದು ನೋಡಿ ಗಾಬರಿ ಆಗಿಬಿಟ್ಟೆ ನಾನು. 2ನೇ ವರ್ಷಕ್ಕೆ ಆಮಂತ್ರಣ ಕೊಡಕ್ಕೆ ಬಂದರು. ಮೆರವಣಿಗೆ ಮಾಡಲ್ಲ ಅಂದ್ರೆ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿದೆ. ಅಂದರೆ ಅಷ್ಟು ದೂರಿಂದ ಮೆರವಣಿಗೆ ಮಾಡ್ತಕ್ಕಂಥ ಉತ್ಸಾಹ ಹೊಂದಿರತಕ್ಕಂಥ ಈ ಗ್ರಾಮ, ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಅದು ಬಹಳ ಜಾಗ್ರವಾಗಿದೆ. ಬರುವಂಥ ದಿನದಲ್ಲಿ ಆ ಗುರುಗಳ ಆಶೀರ್ವಾದದಿಂದ ಮಧುರೆ ಗ್ರಾಮಕ್ಕೆ ಸಂಪೂರ್ಣವಾಗಿರುವಂಥ ಮಳೆ ಬೆಳೆ ಸಮೃದ್ಧಿ ಆಗಲಿ. ಈ ಊರಲ್ಲಿ ಯಾವಾಗಲೂ ಕೂಡ ಶಾಂತಿ ನೆಮ್ಮದಿ ತುಂಬಿ ತುಳುಕಲಿ. ಎಲ್ಲರೂ ಕೂಡ ಖುಷಿಯಿಂದ ನೆಮ್ಮದಿಯಿಂದ ಬದುಕುವಂಥ ಒಂದು ಸಮಾಜ ನಿರ್ಮಾಣ ಆಗಲಿ. ಈ ಸಮಾಜದಲ್ಲಿರ್ತಕ್ಕಂಥ ಅನೇಕ ದ್ವಂದ್ವಗಳು ದೂರ ಆಗಿ ನಿಮ್ಮೆಲ್ಲರ ಒಂದು ಉಜ್ವಲ ಭವಿಷ್ಯವನ್ನು ಆ ಗುರುಗಳು ರೂಪಿಸಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೆ ಮಳೆ ಬೆಳೆಗೆ ತಕ್ಕ ಬೆಲೆ ಸಿಕ್ಕು ಈ ಭಾಗದ ಎಲ್ಲ ರೈತರ ಬಾಳು ಅದು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾಗಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹೀಗಾಗಿ ಅವರಿಗೂ ಕೂಡ ಹೋಗಿ ನಾನು ಭೇಟಿಯಾಗಿ ಅಲ್ಲಿಂದ ಇಲ್ಲಿಗೆ ನೇರವಾಗಿ ಬಂದಿದ್ದೇನೆ. ಈ ವೇದಿಕೆ ಮುಖಾಂತರ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರಿಗೆ
ಒಂದು ದಿವ್ಯವಾದಂಥ ಆಶೀರ್ವಾದದ ಶ್ರೀರಕ್ಷೆಯನ್ನು ನೀಡ್ತಾ ಇನ್ನೂ 3-4 ದಿವಸಗಳ ಕಾಲ ಈ ಪುರಾಣವನ್ನು ನಡೀತದೆ. ಈ ಪುರಾಣವನ್ನು ನಿರ್ವಿಘ್ನವಾಗಿ ಸಾಗಲಿ, ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಆ ಗುರುಕೃಪೆ ಸದಾಕಾಲ ಇರಲಿ ಅಂತ ಶುಭ ಆಶೀರ್ವದಿಸಿ ಆಗಮಿಸಿರುವಂಥ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.